ಏನೇನು ದಾಖಲಾತಿ ಬೇಕು? ಒಬ್ಬರು BLO ಮನೆಗೆ ಬಂದಾಗ ಅವ್ರಿಗೆ ನಾವು ಏನೇನು ದಾಖಲಾತಿಗಳನ್ನು ತೋರಿಸ್ಬೇಕಾಗತ್ತೆ ಅಥವಾ ಕೊಡಬೇಕಾಗತ್ತೆ? SIRಗೆ ನಿಮ್ಮದು ಮ್ಯಾಪ್ ಆಗಿದ್ರೆ ಯಾವ ದಾಖಲಾತಿನೂ ಬೇಕಾಗಿಲ್ಲ, ಪೂರ್ತಿ ಸರಿ ಇದೆ. ಹೌದು. ಅದು ಇಲ್ಲದೇ ಇದ್ದರೆ ಅವರು ಕೊಟ್ಟಿರೋ ಪಟ್ಟಿ ಪ್ರಕಾರ ಪಾಸ್ಪೋರ್ಟ್, ಆಧಾರ್, ಯುಟಿಲಿಟಿ ಬಿಲ್, ರೇಷನ್ ಕಾರ್ಡ್ ಇತ್ಯಾದಿಗಳನ್ನು ತೋರಿಸ್ಬೋದು. ನಾವು ಅಲ್ಲಿಯವರೇ ಅಂತೇಳಿ ಹೇಳೋದಕ್ಕೆ ದಾಖಲಾತಿ ಯಾವುದಾದ್ರೂ ಒಂದು ದಾಖಲಾತಿ ಕೊಟ್ಟರೆ ಸಾಕು. ಇನ್ನು ಈಗ ಕಮರ್ಷಿಯಲ್ ಜಾಗದಲ್ಲೂ ಹೋಗಿ ಅವರು ಸ್ಟಿಕ್ಕರ್ ಅಂಟಿಸ್ತಾರೆ ಅನ್ನೋದು ಇದು ಕಾನೂನು ಬಾಹಿರ ಅಲ್ಲ? ಏನಾಗುತ್ತೆ ಅಂದರೆ ಹಲವಾರು ಕಮರ್ಷಿಯಲ್ ಅವರು ಆ ವಿಳಾಸಕ್ಕೆ ಹೋಗಬೇಕು. ಈಗ ಏನಾಗ್ತದೆ, ವಿಳಾಸ ಅಂದರೆ ನಾವು ಕೊಟ್ಟಿರೋ ವಿಳಾಸ. ಈ ವಿಳಾಸಗಳು ಹಲವಾರು ಸರಿ ಇಲ್ಲ. ನೀವು ಸರಿಯಾಗೇ ಕೊಟ್ಟಿದ್ರು ಕೂಡ ಅವರು ದಾಖಲ್ಪಡಿಸ್ಕೊಂಡ ವಿಳಾಸಗಳು ಸರಿ ಇರೋದಿಲ್ಲ. ಅಸಿಸ್ಟೆಂಟ್ ಪೋಸ್ಟ್ ಮಾಸ್ಟರ್ ಜನರಲ್ ಕರ್ನಾಟಕ ಒಂದು ಮೀಟಿಂಗಲ್ಲಿ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಜೊತೆಗೆ CEO ಕರ್ನಾಟಕ ಜೊತೆಗೆ ನಾವು ಇದ್ದಾಗ ಅವರೇ ಹೇಳಿದರು 80% ವಿಳಾಸಗಳು ಕೂಡ ನಾಟ್ ಟ್ರೇಸಬಲ್. ಈಗ ಪೋಸ್ಟ್ ಆಫೀಸ್ಗೆ ನೀವು ಹೋಗಿ ಇದು ನನ್ನ ವಿಳಾಸ, ಎಲೆಕ್ಟ್ರಲ್ ರೋಲಲ್ಲಿರೋ ಈ ವಿಳಾಸ ಇದು, ಇದಕ್ಕೆ ಪತ್ರ ಕಳಿಸಿದ್ರೆ ತಲುಪೋದಕ್ಕೆ ಸಾಧ್ಯತೆ ಇದೆಯಾ? ಅವ್ರು ಹೇಳಿದ ಪ್ರಕಾರ 80% ಮಂದಿಗೂ ಆ ವಿಳಾಸ ಹೊಂದ್ಕೊಂಡು ಮನೆ ಹುಡುಕ್ಲಿಕ್ಕೆ ಪೋಸ್ಟ್ಮ್ಯಾನ್ಗೆ ಸಾಧ್ಯತೆ ಇಲ್ಲ. ಅವರೇ ಹೇಳಿಕೆ ಕೊಟ್ಟಿದ್ದು ಕೆಲವು ವರ್ಷ ಹಿಂದೆ. ಸೊ ವಿಳಾಸಗಳು ಸರಿ ಇಲ್ಲ ಒಂದು. ಹಾಗಿದ್ದಾಗ ಹಲವಾರು ವಿಳಾಸಗಳು ನೀವು ಸರಿಯಾಗಿ ಕೊಟ್ಟಿದ್ದರೂ ಕೂಡ ತಪ್ಪಾಗಿ ಎಂಟ್ರಿ ಆಗೋ ಸಾಧ್ಯತೆ ಸಾಕಷ್ಟಿವೆ, ಅಥವಾ ನೀವೇ ಕೊಟ್ಟಿರಲಿಕ್ಕೆಲ್ಲ. ಹಾಗಿದ್ದಾಗ ಈ ಕಮರ್ಷಿಯಲ್ ಸೈಟಲ್ಲಿ ಇಲೆಕ್ಟ್ರಲ್ ರೋಲಲ್ಲಿ ಹೆಸರಿರೋ ಸಾಧ್ಯತೆ ಬಹಳ ಇವೆ. ಖಾಲಿ ಸೈಟಲ್ಲಿ ಇವೆ, ಎಲ್ಲೂ ಇರಬಹುದು. ಅದೊಂದು ಸಾಧ್ಯತೆ. ಅದು ಹೌದೋ ಅಲ್ವೋ ಆ ವಿಷಯಕ್ಕೆ ಹೋಗಿ ತಿಳ್ಕೊಳ್ಬೇಕಲ್ಲದೆ ಹಾಗೆ ತಿಳ್ಕೊಳ್ಳೋದಕ್ಕೆ ಭಾಳ ಕಷ್ಟ ಇದೆ. ಓಕೆ, ಈಗ ಹೌಸ್ ಟು ವಿಸಿಟ್ BLOಗಳು ಹೋಗ್ತಾ ಇದ್ದಾರೆ, ಅವ್ರಿಗೇನು ಪ್ರೋಟೋಕಾಲ್ ಇರುತ್ತೆ? ಪ್ರೋಟೋಕಾಲ್ ಅಂದರೆ ಅವರು ಈ ಫಾರ್ಮ್ಸ್ ಅವರಲ್ಲಿ 2 ಪ್ರತಿ ಇರ್ತದೆ. ಹೌದು, ಅದನ್ನು ಅವರು ನಮಗೆ ಕೊಡಬೇಕು. ಹೌದು. ನಮಗೇನಾದರೂ ಸಂಶಯ ಇದ್ದರೆ ಅದನ್ನು ಪರಿಹಾರ ಮಾಡಬೇಕು. ಹೌದು. ಇದನ್ನು ಭರ್ತಿಗೊಳಿಸಲಿಕ್ಕೆ ಅವರು ಸಹಕಾರ ಮಾಡಬೇಕು. ಅವರು ಕೂಡಲೇ ಈ ಫಾರ್ಮನ್ನು ತಗೊಂಡು ಹೋದರೂ ಹೋಗ್ಬೋದು, ಅಥವಾ ಮತ್ತೊಮ್ಮೆ ಬಂದು ತಗೊಂಡು ಹೋದರೂ ಹೋಗ್ಬೋದು. ನನ್ನ ಮನೆಗೆ ಅವರು ಗೇಟ್ ಹತ್ರ ನಿಂತ್ಕೊಂಡು ಫಾರ್ಮ್ ತಗೊಳ್ಳಿ ಸರ್, ಫಿಲಪ್ ಮಾಡಿ 3-4 ದಿನದಲ್ಲಿ ಬರ್ತೇನೆ ಅಂತ ಹೋದರು. ಸರಿ ಅಂತ ಹೇಳಿದೆ, ಏನು ತಪ್ಪಿಲ್ಲ ಅದರಲ್ಲಿ, ಇಟ್ ಈಸ್ ಅಕ್ಸೆಪ್ಟಬಲ್. ಅವರಿಗೆ ಇದು ಸರಿ ಇದೆಯೋ ಇಲ್ವೋ ಅಂತ ನೋಡೋದು ಅವರ ಕೆಲಸ. ಮ್ಯಾಪಿಂಗ್ ಆಗಿದ್ದರೆ ಸರಿ, ಅಥವಾ ಅದರಲ್ಲಿ ಕೊಟ್ಟಿರೋ ಮಾಹಿತಿಗೆ ಸರಿಯಾಗಿ ಎಲ್ಲ ಸರಿ ಇದೆಯೋ ಇಲ್ವೋ ಇದ್ದರೆ ಅವರು ಅಪ್ಲೋಡ್ ಮಾಡಬೇಕು. ಅದಕ್ಕೆ ಮತ್ತೊಂದು ಫಾರ್ಮ್ ಇದೆ, ಅದು ಅವರಿಗೆ ಸೇರಿದ್ದು, ನಮಗದು ಸಂಬಂಧಿಸಿದ್ದಲ್ಲ. ಅದರಲ್ಲಿ ಅಪ್ಲೋಡ್ ಮಾಡ್ತಾರೆ ಅವರು, ಇದು ಸರಿ ಇದೆ, ಸರಿ ಇದೆ, ಸರಿ ಇದೆ, ಸರಿ ಇಲ್ಲ, ಅಥವಾ ಸಂಶಯದಲ್ಲಿದೆ. ಸರಿ ಇಲ್ಲ ಅಂದರೆ ಯಾಕೆ ಸರಿ ಇಲ್ಲ, ಅದು ಡಿಲೀಟ್ ಮಾಡಬೇಕಾಗತ್ತೆ. ಸಂಶಯದಲ್ಲಿ ಅಂದರೆ ಅದಕ್ಕೆ ಮಾಹಿತಿ ಮತ್ತೊಂದಷ್ಟು ಬೇಕು, ಅಷ್ಟೇ ಅವರ ಕೆಲಸ. ಓಕೆ. ಸೊ ದಿನ ಈ ಮನೆಗಳಿಗೆ ಹೋಗಿಬಿಟ್ಟು ವಾಪಸ್ ಹೋಗಿ ಅವರಿಗೆ 1-2 ಗಂಟೆ ಕೆಲಸ ಇರ್ತದೆ ಅಪ್ಲೋಡ್ ಮಾಡೋ ಕೆಲಸ. ಹೌದು. ಈಗ ಡಿಜಿಟಲಲ್ಲೂ ಕೂಡ ಆನ್ಲೈನ್ ಮೂಲಕವೂ ಕೂಡ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಇದೆ. ಹೌದು. ಇದು ಪ್ರಕ್ರಿಯೆ ಹೇಗಾಗುತ್ತೆ? ಡಿಜಿಟಲ್ ಅಪ್ಲೋಡ್ ಮಾಡಬೇಕಾಗಿದ್ರೆ ನಾನು ಪ್ರಯತ್ನಪಟ್ಟೆ. ನಿಮ್ಮ ಆಧಾರ್ ನಂಬರ್ ಮೊದಲೇ ಅವರ ಡೇಟಾಬೇಸಲ್ಲಿ ಇದ್ದರೆ ಅಪ್ಲೋಡ್ ಮಾಡ್ಬೋದು ಅಂತ ಕೊಡ್ತದೆ. ಆಧಾರ್ ನಂಬರ್ ಏನಾಗಿತ್ತು ಅಂದರೆ ಒಮ್ಮೆ ಆಧಾರ್ ನಂಬರ್ ಕೊಡಿ ಅಂತ ಹೇಳಿದರು. ನಾನು ಆವಾಗ ಕೊಟ್ಟಿದ್ದೆ. ಮತ್ತು ಯಾರೋ ಕೋರ್ಟಿಗೆ ಹೋದರೂ ಇದು ಆಧಾರ್ ನಂಬರ್ ಕೊಡೋ ಹಾಗಿಲ್ಲ, ಯಾರೋ ರಾಜಕೀಯ ಪಕ್ಷಗಳು. ಸೊ ಸುಪ್ರೀಂ ಕೋರ್ಟಿಂದ ಆರ್ಡರ್ ಬಂತು, ಆಧಾರ್ ನಂಬರ್ ಲಿಂಕ್ ಮಾಡೋ ಹಾಗಿಲ್ಲ ಅಂತ. ಈ ಕೇಸ್ ಕೋರ್ಟಲ್ಲಿ 15 ವರ್ಷದಿಂದ ನಡೀತಾ ಇದೆ. ಆಧಾರ್ ನಂಬರ್ ಕಂಪಲ್ಸರಿ ಮಾಡೋ ಹಾಗಿಲ್ಲ ಇನ್ನೂ ಕೂಡ, ಅದು ಐಚ್ಛಿಕ. ಆಧಾರ್ ನಂಬರ್ ಐಚ್ಛಿಕ ಇದ್ದಾಗ ಈಗ ಅಪ್ಲೋಡ್ ಮಾಡಲಿಕ್ಕೆ ಆಧಾರ್ ನಂಬರ್ ಬೇಕು ಅಂತ ಹೇಳಿದ್ರೆ ಆಧಾರ್ ನಂಬರ್ ಯಾರಿಗಿದೆ ಅವರು ಮಾತ್ರ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ. ನಾನು ಆಧಾರ್ ನಂಬರ್ ಕೊಟ್ಟಿದ್ದರೂ ಕೂಡ ಅದು ಇನ್ನೂ ಕೂಡ ರಿಜಿಸ್ಟರ್ ಆಗಿಲ್ಲ, ಆದ ಕಾರಣ ನನಗೆ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದೇ ಕೆಲವರು ನನಗೆ ಅಪ್ಲೋಡ್ ಮಾಡಲಿಕ್ಕೆ ಆಯಿತು, ಒಂದು ರೆಕಾರ್ಡ್ ಅಪ್ಲೋಡ್ ಆಯಿತು, ಮತ್ತೊಂದು ಅಪ್ಲೋಡ್ ಆಗಿಲ್ಲ, ಈ ಥರ ವಿಷಯ ಬರ್ತಾ ಇದೆ. ಆದರೆ ಪರ್ಸೆಂಟೇಜ್, ಅದರ ಹಿಟ್ ರೇಟ್ ಬಹಳ ಕಡಿಮೆ ಇದೆ. ಕರೆಕ್ಟ್. ಈಗ ಆನ್ಲೈನಲ್ಲಿ ನಾವು ಮಾಡೋದಾದರೆ ಮ್ಯಾಪಿಂಗ್ ಹೇಗಾಗುತ್ತೆ?
ಸಾಫ್ಟ್ವೇರ್ ಈಗ ಕೊನೆಗೂ ಇದು ನಾವು ಫಿಲಪ್ ಮಾಡಿದರೂ ಕೂಡ ಮ್ಯಾಪಿಂಗ್ ಆಗೋದು ಸಾಫ್ಟ್ವೇರ್ ಮೂಲಕ ತಾನೆ. ಎಸ್. ಐದ ಮ್ಯಾನ್ಯುವಲ್ ಎಂಟ್ರಿ, ಇಲ್ಲಾಂದರೆ ನಾವೇ ಅಪ್ಲೋಡ್ ಮಾಡೋದು, ಎರಡು ಒಂದು. ಹಾಗಾಗತ್ತೆ. ಹೌದು. ಓಕೆ.